ನಾನು ಚಟಪಟ ಚಂದ್ರು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಸುಧಾಕರ್ ಅವರ ಇಲ್ಲ ರಕ್ಷಾರಾಮಯ್ಯ ಅವರ, ನೋಡೋಣ ಬನ್ನಿ. ಕಂದ್ವಾರ ಗ್ರಾಮಕ್ಕೆ ಬಂದಿದ್ದೀವಿ. ಎಲ್ಲ ಇಲ್ಲಿ ಕೂತವ್ರೆ, ತಂಪಾಗಿದ್ದಾರೆ. ಒಂದು ಸಲ ಅವ್ರ ಹತ್ರ ಕೇಳೋಣ. ಬತ್ತಾಯಿರಿ, ಒಂದು ಮೂರು ಅಂತ ಕೇಳ್ತಾರಣ್ಣ. ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ, ಯಾರು ಗೆಲ್ಬೋದು ಯಾರು ಸೋಲ್ಬೋದು? ಈ ಸಾರಿ ಜನಾಭಿಪ್ರಾಯ ನೋಡಿದ್ರೆ ಜಾಸ್ತಿ ಒಂದು ಒಲವು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಮೇಲಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವ್ರ ಕುಟುಂಬ MS ರಾಮಯ್ಯ ಕುಟುಂಬ ಇದ್ ಕಡೆ ತುಂಬ ಚಿರಪರಿಚಿತರು. ಅವರ ವಿದ್ಯಾಸಂಸ್ಥೆಗಳಾಗ್ಬೋದು, ಅವ್ರ ಹಾಸ್ಪಿಟಲ್ಸ್ ಆಗ್ಬೋದು, ಸುಮಾರು ದಶಕಗಳಿಂದ ಅವ್ರ ತಾತ, ಅವ್ರ ತಂದೆ, ಅವ್ರ ದೊಡ್ಡಪ್ಪ ಕೈವಾರ ಅಂತ ಒಂದು ಶ್ರೀ ಕ್ಷೇತ್ರ ಮಾಡಿದ್ದಾರೆ ಅವ್ರ ದೊಡ್ಡಪ್ಪ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ಅವಿನಾಭಾವ ಸಂಬಂಧ ಬಿಡಿ. ಈ ಥರ ಇರೋದ್ರಿಂದ ಎಷ್ಟೋ ಜನ ಬಡಬಗ್ಗರಿಗೆ ಅವ್ರ ಹಾಸ್ಪಿಟಲ್ಸಲ್ಲಿ ಸೇರಿದಾಗ ದುಡ್ಡು ಕಾಸು ಇಲ್ಲ ಅಂತಂದರೆ ಜಾತಿ ಧರ್ಮ ಮತ ಭೇದ ಏನೂ ಇಲ್ದಿರೋ ಡಿಸ್ಕೌಂಟ್ಸ್ ಮಾಡಿರೋದಾಗ್ಬೋದು, ಎಜುಕೇಷನಲ್ಲಿ ಒಂದು ಕಾಲೇಜಸ್ ಸೇರಿದಾಗ ಫೀಸ್ ಡಿಸ್ಕೌಂಟ್ಸ್ ಮಾಡಿರೋದಾಗ್ಬೋದು, ಅವ್ರದ್ದೇ ಕೈಯಲ್ಲಾದಂಥ ಒಂದು ಸಹಾಯ ಎಲ್ಲ ಧರ್ಮಗಳಿಗೂ ಮಾಡ್ಕೊಂಬಂದಿದ್ದಾರೆ ಅವ್ರು ಅವತ್ತಿಂದ. ಅವ್ರ ಕುಟುಂಬ ಒಳ್ಳೆ ಡೀಸೆಂಟ್ ಫ್ಯಾಮ್ಲಿ. ಇವರು ಡೀಸೆಂಟ್ ವೆಲ್ ಎಜುಕೇಟೆಡ್ ಯಂಗ್ ಇವಾಗ ಯಂಗ್ಸ್ಟರ್ಸ್ ಬೇಕು ಅಂತ. ಲಾಸ್ಟ್ ಟೈಮ್ ಬಚ್ಚೇಗೌಡ ಸಾಹೇಬ್ರು ಇದ್ರು BJPಯಲ್ಲಿ, ಅವ್ರದ್ದು ಮುಗ್ದಿದೆ. ಸೊ ಈಗ ನಮ್ಮ ಒಂದು ಒಳ್ಳೆ ಯುವಕರಿಗೆ ಕೊಡೋಣ ಅಂತೇಳಿ ಜನ ಅವರು ಹೆಚ್ಚಿನ ಒಲವು ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಇದೇ ಸುಧಾಕರ್ ಅವರು ಲಾಸ್ಟ್ ಟೈಮ್ ಒಂದು 8 ತಿಂಗಳ ಹಿಂದೆ ಸೋತರು, ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ನಾನು ಏನು ಅನ್ಯಾಯ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಅವರು ಇವಾಗ ಅದನ್ನು ಮನವರಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇದೇ ಅಧಿಕಾರ ಇದ್ದಾಗ ಅವ್ರು ಮಿನಿಸ್ಟರ್ ಆಗಿದ್ದಾಗ ಗಂಟೆಗಟ್ಟಲೆ MLAಗಳನ್ನ ಕಾಯಿಸ್ತಾ ಇದ್ರು. ಸಾಮಾನ್ಯ ಜನನ್ ಬಿಡಿ, ಒಂದು ಪ್ರತಿನಿಧಿಗಳನ್ನೇ ಕಾಯಿಸ್ತಾ ಇದ್ರು ಮನೆಗಳ ಹತ್ರ. ಓಕೆ, ಕಾದಿದ್ದಾದ್ಮೇಲೆ ಏನಾದರೂ ಮಾತಾಡ್ತಾ ಇದ್ರಾ? ಅರ್ಜೆಂಟ್ CM ಮೀಟಿಂಗ್ ಇದೆ, ಇದಿದೆ ಅಂತೇಳಿ ತೆರಳ್ತಾ ಇದ್ರು. ಮಾಜಿ MLAಗಳಾದ್ರೆ ಅವ್ರ ಗತಿ ಕೇಳಂಗೆ ಇಲ್ಲ ಪಾಪ. ಸುಮಾರು ಜನ ಇಲ್ಲ ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಡೆವಲಪ್ಮೆಂಟ್ ಆಗಿದೆ ನೋಡಿ ಸರ್, ಎಲ್ಲ ಕೆರೆಗಳು ತುಂಬಿದೆ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೂ ಹೇಳ್ತೀವಿ. ಆಮೇಲೆ ಹೇಳ್ತಾರೆ, ನಿಮ್ಮಲ್ಲಿ ಹೇಳ್ತಾರೆ ರಕ್ಷಾರಾಮಯ್ಯ ಅವರು ಹೊರಗಡೆ ಅವರು ಲೋಕಲ್ ಅವರು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವೀರಪ್ಪ ಮೊಯ್ಲಿ ಅವರು ಕೊಡ್ಬೋದಾಗಿತ್ತು ಸರ್. 1 ಸೆಕೆಂಡ್ ಹೇಳ್ತೀವಿ. ವೀರಪ್ಪ ಮೊಯ್ಲಿ ಅವರು ಹೊರಗಡೆ ಅವರು ಒಳಗಡೆ ಅವರು ಅಂತ ಬರಲ್ಲ. ಯಾರು ಕೆಲಸಗಾರರು, ಯಾರು ಜೆನ್ಯೂನು, ಯಾರು ವ್ಯಕ್ತಿತ್ವ ಹೆಂಗೆ, ಯಾರು ಕೇಪಬಿಲಿಟಿ ಇದ್ದಾರೆ ಅನ್ನೋದೇ ಜನ ನೋಡೋದು. ಒನ್ ಮೋರ್ ಅಂತ ಈ ಸತಿ ಗೆದ್ದೇ ಗೆಲ್ತಾರೆ ರಕ್ಷಾರಾಮಯ್ಯ. ಅಣ್ಣ, ನಿಮ್ಮ ಮಾತು, ನೀವು ಯಾರು ನಿಲ್ಲಿಸ್ತೀರಾ ಯಾರು ಗೆಲ್ಲಿಸ್ತೀರಾ ಅಂತ ಕೇಳ್ತಾ ಇದ್ದೀವಿ. ರಕ್ಷಾರಾಮಯ್ಯ ಅವರು ವಿದೇಶದಲ್ಲಿ ಓದಿ ಹೆಚ್ಚಿನ ಪ್ರಪಂಚ ಜ್ಞಾನ ತಗೊಂಡು ಬಂದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಿಗೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ತಾನು ಉತ್ತಮ ಕ್ರೀಡಾಪಟು ಅವರು ಇದೆಲ್ಲ ಉತ್ತೇಜನ ಕೊಡ್ತಾ ಇರೋದ್ರಿಂದ ಯೂತ್ಸ್ ಎಲ್ಲಾನು ರಕ್ಷಾ ಅಂತ ಇದ್ದಾರೆ. ರಕ್ಷಾ ಬಿಟ್ಟು ಇಲ್ಲಿ ಬೇರೆ ಇನ್ನೇನು ಇಲ್ಲ. ಬಸ್ಸಲ್ಲಿ ಫ್ರೀ, ವಿದ್ಯುತ್ 200 ಯೂನಿಟ್ ಒಳಗಡೆ ಇರುವಂಥದ್ದು ಫ್ರೀ, ವಿದ್ಯಾವಂತರಿಗೆ ಗ್ರಾಜುಯೇಟ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾದವ್ರಿಗೆ 1,500 ರೂಪಾಯಿ. ಇದಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದಾರೆ ನಿಜ, ಜನ ಎಲ್ಲ ಅಪೋಸ್ ಮಾಡ್ತಾವ್ರೆ. ಏನಕ್ಕೆ ಇದೆಲ್ಲ ಕೊಟ್ಟು ಏನು ಪ್ರಯೋಜನ ಇಲ್ಲ ಸರ್. ಪ್ರಯೋಜನ ಎಲ್ಲ ರಿವರ್ಸ್ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಎಲ್ಲರೂ ಪ್ರಯೋಜನ ತಗೊಂತಾ ಇದ್ದಾರೆ. ಇವತ್ತೊಬ್ಬ ಗಾರ್ಮೆಂಟ್ಗೆ ಹೋಗೋ ಮಹಿಳೆಗೆ ಒಂದು 6,000 7,000 ಸಂಬಳದಲ್ಲಿ ಆ ಮಗು 3,000 ರೂಪಾಯಿ 4,000 ರೂಪಾಯಿ ಚಾರ್ಜ್ಗೆ ಕೊಟ್ಬಿಡೋಳು ಮೊದಲು. ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ತನಗೆ ಬರ್ತಾ ಇಂಥ 7,000 8,000ದಲ್ಲಿ ತನ್ನ ಮಕ್ಕಳನ್ನ ಸ್ವಾಭಿಮಾನದಿಂದ ಸಮಾಜದಲ್ಲಿ ತಲೆ ಎತ್ತೋ ಥರ ವಿದ್ಯಾಭ್ಯಾಸ ಕೊಟ್ಟು ಧೈರ್ಯವಾಗಿ ಬದುಕ್ತಾ ಇದ್ದಾಳೆ. ಅದೇ ಬೇಕಾಗಿತ್ತು, ಅದನ್ನೇ ಕೇಳೋಣ. ಅಯೋಧ್ಯೆಗೆ ಅಲ್ಲಿ ಶ್ರೀರಾಮಚಂದ್ರ ಆದ್ರೆ ಚಿಕ್ಕಬಳ್ಳಾಪುರ್ಗೆ ಇಲ್ಲಿ ರಕ್ಷಾರಾಮಯ್ಯ. ಈ ತರ ಇದೆ. ಇಲ್ಲಿ ಯಾವುದೇ ರೀತಿ ಜಾತಿ ಮತ ಇನ್ನೊಂದು ಮತ್ತೊಂದು ಬರಲ್ಲ. ವ್ಯಕ್ತಿನ ಗೆಲ್ಲಿಸಬೇಕು ಅಂತ. ರಕ್ಷಾರಾಮಯ್ಯ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ನಮ್ಮ ಸರ್ಕಾರದ 5 ಪ್ರಣಾಳಿಕೆಗಳು ಅದರ ಅಭಿವೃದ್ಧಿಯೇ ಶ್ರೀರಕ್ಷೆಯಾಗಿ ಈ ಸಾರಿ ಕಾಪಾಡುತ್ತೆ. ಜನ ನಮಗೆ ಓಟ್ ಹಾಕ್ತಾರೆ ಈ ಸಾರಿ. ಸರ್ ಖಂಡಿತ ರಕ್ಷಾರಾಮಯ್ಯ ಅವರೇ ಸರ್. ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಅವ್ರು ಹೇಳಿದ್ದಾರೆ. ಇಲ್ಲ, ಅವರು ಹೇಳಿರೋದು ವಿಚಾರ ಅಲ್ಲ. ಫಸ್ಟ್ ವಿಚಾರ, ಇವಾಗ ನಮ್ಮ ಅಪೋನೆಂಟ್ ಯಾರು BJP ಕ್ಯಾಂಡಿಡೇಟ್ ನಿಂತಿದ್ದಾರೆ ಸುಧಾಕರ್ ಅವರು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದ ದಿವಸನೇ ನಮ್ಮದು ಕಾಂಗ್ರೆಸ್ಸಲ್ಲಿ ಗೆಲುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರೋ ಬ್ಯಾಡ್ ನೇಮ್ ಇಡೀ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು BJP ಮಾಜಿ ಸಚಿವರಿಗೂ ಮಾಜಿ MLAಗಳಿಗೂ ಇಲ್ಲ ಸರ್. ಅಂಥವ್ರನ್ನ ಎತ್ಕೊಂಡೋಗಿ ಇವರು ಇವತ್ತು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಅವ್ರನ್ನ ಕ್ಯಾಂಡಿಡೇಟ್ ಮಾಡಿರೋದು ಒಂದು ಅರ್ಧ ನಮಗೆ, ಇನ್ನೊಂದು ಅರ್ಧ ರಕ್ಷಾಣ ಅವ್ರ ಕಡೆ ಯುವಕರೆಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಸರ್. ನಮ್ಮ ಜಿಲ್ಲೆನಲ್ಲಿ ಏನಿದೆ ಅಂದರೆ ಎಲ್ಲರೂ ಯಾರ ಬಾಯಿಂದ ಯುವಕರು ಕೇಳಿದ್ರು ಮೋದಿ ಹವಾ ಏನಿಲ್ಲ, ಮೋದಿ ವೇವ್ ಏನಿಲ್ಲ, ರಕ್ಷಾರಾಮಯ್ಯ ಅವರು. ಈಗ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ
ಮಿನಿಮಮ್ 20-22 ಸೀಟ್ ಕೊಡಲಿಲ್ಲ ಅಂದರೆ ಅವ್ರ ಬುಡ ವೀಕ್ ಆಗ್ತದೆ ಅಂತ ಹೇಳ್ತಾವ್ರೆ. ನಾವು ಕಾಮನ್ ವೋಟರ್ಸು ನಾವೆಲ್ಲ ನಿರ್ಣಯ ಮಾಡೋಕ್ಕಲ್ಲ. ನೀವು ನಿರ್ಣಯ ಮಾಡಿದ್ರೇನೆ ಪ್ರಪಂಚ ಬದುಕೋದು. ಅಲ್ಲ ಸರ್, ನಿಮ್ಮ ನಿರ್ಣಯನೇ ನಡೆಯೋದು. ನಮ್ಮ ನಾವು ನಿರ್ಣಯ ವೋಟ್ ಹಾಕಿಲ್ಲ ಅಂದ್ರೆ ಏನೂ ನಡೆಯಲ್ಲ. ಇದು ಅದಕ್ಕೆ ನಾವು ಕೇಳಿದೀವಿ, ಯಾರಿಗೆ ಹಾಕ್ಬೋದು ಯಾರಿಗೆ ಬಿಡ್ಬೋದು. ಸರ್ ಪಕ್ಕ ಇಲ್ಲಿ ಕಾಂಗ್ರೆಸ್ ಗೆಲ್ಲೋದು ಚಿಕ್ಕಬಳ್ಳಾಪುರದಲ್ಲಿ. ಈಗ ಪಬ್ಲಿಕ್ ನಮ್ಮ ಹತ್ರ ಒಂದು ಮಾತು ಹೇಳಿದ್ರು, ಲೋಕಸಭೆ ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಾ ಸ್ಕೀಮು ಸ್ಟಾಪ್ ಆಗುತ್ತೆ ಅಂತ. ಈಗ 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಅದನ್ನೊಂದು ನೆನೆಸ್ಕೊಂಡ್ರೆ ಸಾಕು. ಆ 2000 ತಿಂಗಳಿಗೆ ಪ್ರತಿಯೊಂದು ನಿಮ್ಗೆ ಗೊತ್ತಿರೋ ವಿಚಾರನೇ ಅವೆಲ್ಲ. ಆ ಟೋಟಲ್ ಕೌಂಟ್ ಮಾಡಿದ್ರೆ ಒಂದು ಸಾಮಾನ್ಯದ ಒಂದು ಬಡ ಕುಟುಂಬ ಆರಾಮಾಗಿ ಬದುಕ್ಬೋದು. ನಿಮ್ಮ ಅನಿಸಿಕೆ? ಸರ್, ನಮ್ಮ ಅನಿಸಿಕೆ, ನಾವು ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ನೀಡ್ತೀವಿ. ಯಾಕಂದರೆ ಯುವಕರಿಗೆ ಮೊನ್ನೆ 1800 ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರು. ಮತ್ತು ಮೊನ್ನೆ ಏನು ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಡೆತ್ಗಳಾಗಿದ್ರು. ಡಿ ಕೆ ಸುರೇಶ್ ಸರ್ ಅವರು, ಆಮೇಲೆ ನಮ್ಮ ರಕ್ಷಾರಾಮಯ್ಯ ಅವರು ಕಿಟ್ ಹಾಕ್ಕೊಂಡು ಓಪನ್ ಆಗಿ ಹೇಳಿದ್ರು. ಇವತ್ತವರೆಗೂ ಯಾವ MP 28 MP ಗಳೇನಿದ್ದಾರೆ ಒಬ್ಬರು ಕೂಡ ಆಚೆ ಬಂದಿಲ್ಲ. ಸುಮಾರು ರಕ್ಷಾರಾಮಯ್ಯ ಬಂದೇ ಬರ್ತಾರೆ. ನಮಗೆ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ರಾಹುಲ್ ಗಾಂಧಿ ಅವರು, ಅವ್ರ ಮೂವರಲ್ಲೂ ಒಬ್ಬರು PM ಆಗೇ ಆಗ್ತಾರೆ. ನಮಗೆ ಆ ಭರವಸೆ ಇದೆ ಸರ್. ನೋಡಿ, ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಇವ್ರಿಗೆಲ್ಲರಿಗೂ ಸವಿಯಾಗಿ ಈ ಹೊಗೆ ಹೆಂಗಾಡುತ್ತೋ ಆ ಥರ ಇರಲಿ ಅಂತ ಹೇಳಿ ಕೊಡ್ತಾ ಇದ್ದೀವಿ ದರ್ಶನ್ ಅಗರಬತ್ತಿ. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈಗ ಎಲ್ಲರನ್ನೂ ವಿಚಾರಣೆ ಮಾಡೋಣ. ಒನ್ ಮೋರ್ ಥರ ಕೇಳ್ತಾ ಇರ್ತೀನಿ. ಚಟಾಪಟ ಬನ್ನಿ ಹೋಗೋಣ. ಇವಾಗ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಎಲೆಕ್ಷನ್ನು. ಸುಧಾಕರ್ ಅವರು, ರಕ್ಷಾರಾಮಯ್ಯ ಅವರು ನಿಂತವ್ರೆ. ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ರಾಹುಲ್ ಗಾಂಧಿ ಬರಬೇಕು. ರಾಹುಲ್ ಗಾಂಧಿ ಬರಬೇಕು. ಎಲ್ಲ ಬಸ್ಸೆಲ್ಲ ಫ್ರೀ ಕೊಟ್ಟವ್ರೆ, ಊರು ಹೋಗ್ತಾ ಇದ್ದೀರಾ. ಒನ್ ಮೋರ್ ಅಂತ ಗೆಲ್ಲಿಸ್ತಾ ಇರಬೇಕು. ಏನಂತೀರಮ್ಮ? ರಾಹುಲ್ ಗಾಂಧಿ ಅವ್ರು ಬೇಕು, ರಕ್ಷಾರಾಮಯ್ಯ ಅವ್ರು ಬೇಕು. ಈಗ ಬಂದಿದ್ದೀವಿ ಹೇಳಿ ಸಾಹೇಬ್, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಹೇಳಿ ಸಾಹೇಬ್ರೆ. ಸುಧಾಕರ್ ಅವರು, ರಕ್ಷಾರಾಮಯ್ಯ ಅವರು ಇದ್ದಾರೆ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಡಾಕ್ಟರ್ ಕೆ ಸುಧಾಕರ್ ಗೆಲ್ಬೇಕು. ಯಾಕೆ ಗೊತ್ತಾ? ಯಾಕೆ ಹೇಳೋಣ. ಏನನ್ನ ಕೆಲಸಗಳು ನಡೆದಿದ್ರೆ ಇವು ನೋಡ್ತಾ ಇದ್ರೆ ಬಿಲ್ಡಿಂಗ್ಗಳು, ಏನೇ ರಸ್ತೆಗಳು, ಏನೇ ಡೆವಲಪ್ಮೆಂಟು, ಅದು ಇನ್ನೂ ಅವ್ರು ಮಾಡಿರೋದು ಇವ್ರು ಬಂದಿರೋರು ಯಾರು ಅದು ಪೂರ್ಣ ಮಾಡೋದಿಕ್ಕೆ ಆಗೋದಿಲ್ಲ. ಆಗಲ್ಲ ಅಂತೀರ? ಆಗೋದಿಲ್ಲ. ಅದು ಸೋಲ್ಸ್ಬಿಟ್ರಲ್ಲ. ಅದು ಇರುತ್ತೆ. ಅದು ಇವಾಗೆಲ್ಲ ಕೊಟ್ರಲ್ಲ, ಕರೆಂಟ್ ಫ್ರೀ, ಬಸ್ ಫ್ರೀ, 2000 ಫ್ರೀ. ನಿಮ್ಮ ಹತ್ರ ತಗೊಂಡು ನನ್ ಕೊಡೋದು, ನನ್ನ ಹತ್ರ ತಗೊಂಡು ನಿಮ್ಗೆ ಕೊಡೋದು. ಹಾಗಾದ್ರೆ ಇದು ಮುಂಚೆ ಗೊತ್ತಿರ್ಲಿಲ್ಲ? ಮುಂಚೆ ಗೊತ್ತಿರ್ಲಿಲ್ಲ. ಏನ್ ನಮ್ದೇ ತಗೋತಾರೆ, ನಮ್ದೇ ಕೊಡ್ತಾರೆ ಅಂತ. ಆ ರೀತಿ ರಾಜಕಾರಣ ದೇಶ ಸರ್ವನಾಶ ಆಗೋಗ್ಬಿಡುತ್ತೆ ಸರ್. ನೋಡಿ, ಮೋದಿ ಅಲ್ಲ, ಮೋದಿಯವರು 10 ವರ್ಷ ಆಯ್ತು, ಮೋದಿಯವ್ರು ಬಿಟ್ಟು ಬೇರೆ ಯಾರು ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರಾ ಅಂತ ಕೇಳ್ತಾರೆ ಜನ. ಇದ್ರೆ ತಾನೆ ಅಂತ ಮೋದಿ ಅಂತ ಇದ್ರೆ ತಾನೆ. ಫಿಸಿಕಲ್ ಫಿಟ್ನೆಸ್ ಬೇಕು ಸರ್. ಅವ್ರ ಅಭಿಪ್ರಾಯಗಳಿರ್ತವೆ, ಅವ್ರವ್ರ ಪ್ರೀತಿ ಇರುತ್ತೆ. ಜನ ಗೆಲ್ಲಿಸ್ಬೇಕು ಅಂತ ಇದ್ದೀರಾ ಮೋದಿ ಅವ್ರನ್ನ? ಮೋದಿ ಅವರು. ಯುವ ಹುಡುಗ ಒಬ್ಬ ಬಂದಿದ್ದಾರೆ, ರಕ್ಷಾರಾಮಯ್ಯ ಅಂತ. ಅವ್ರನ್ನ ಬೆಳೆಯೋರು ಇನ್ನೂ ಬೆಳಿಬೇಕು, ಬೆಳ್ಕೊಂಡ್ಲಿ ಮುಂದೆ. ಆಯ್ತು. ಈಗ ಇನ್ನೊಂದು 15-20 ವರ್ಷ ಇಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇದ್ರೆ ಜನ ಚೆನ್ನಾಗಿರ್ತಾರೆ. ಇಲ್ಲಿ ಸುಧಾಕರ್ ಅವ್ರು ಗೆಲ್ಬೇಕಾ, ರಕ್ಷಾರಾಮಯ್ಯ ಅವ್ರು ಸುಧಾಕರ್ ಅವ್ರು ಗೆಲ್ಬೇಕು ಅಂತೀರಾ? ಯಾರು ಗೆಲ್ಬೇಕು ಅಂದ್ರೆ ಸುಧಾಕರ್ ಅವ್ರು ಗೆಲ್ಬೇಕು. ಓಕೆ ಅಮ್ಮ, ನಿಮ್ಮ ಅಭಿಪ್ರಾಯ? ರಕ್ಷಾರಾಮಯ್ಯ ಗೆಲ್ಬೇಕು. ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು. 2000 ರೂಪಾಯಿ ಬಸ್ ಫ್ರೀ ಎಲ್ಲ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ರಕ್ಷಾರಾಮಯ್ಯ ಗೆಲ್ಬೇಕು. ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತೀರಾ? ಎಲ್ಲ ಕೊಟ್ಟಿದ್ದಾರೆ ಅಂತ ರಕ್ಷಾರಾಮಯ್ಯ ಅವ್ರು ಗೆಲ್ಬೇಕು ಅಂತೀರಾ? ಹಂಗೇನಿಲ್ಲ. ರಾಹುಲ್ ದೇಶ ಉದ್ಧಾರ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ದೇಶ ಉದ್ಧಾರ ಆಗ್ಬೇಕು, ಚೇಂಜಸ್ ಆಗ್ಬೇಕು ಅಂತ ಇದ್ದೀರಾ? ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಇದ್ದೀರಾ? ನಿಮ್ಮ ಆಸೆಗೆ ನಾವೆಂದೂ ಚಿರಋಣಿ. ಈಗ ಲೋಕಸಭೆ ಎಲೆಕ್ಷನ್ ಆಗ್ತಾಯಿದೆ. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ರಾಹುಲ್ ಗಾಂಧಿ ವರ್ಸಸ್ ಮೋದಿಯವರು. ಯಾರು ಗೆಲ್ಲಬೇಕು ಅಂತ ತಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಗೆಲ್ಲಬೇಕು. ಕಾರಣ ಸರ್? ಕಾಂಗ್ರೆಸ್ ಬರಬೇಕು, ದೇಶ ಉದ್ಧಾರ ಆಗುತ್ತೆ ಅಂತ ಇದೆ. ಇದುವರೆಗೂ ಏನೂ ಆಗಿಲ್ಲ, ಅವರೆಲ್ಲ ಬಂದರೆ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕಾ, ಮೋದಿ ಅವ್ರು ಗೆಲ್ಬೇಕಾ ಸರ್? ದೇಶ ಅಭಿವೃದ್ಧಿ ಆರ್ಸಕ್ಕೆ ಯಾರು ಗೆಲ್ಬೇಕು? ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಯಾರು ಗೆಲ್ಬೇಕು? ಮೋದಿ ಅವ್ರು ಗೆಲ್ಬೇಕು. ಏನು ಕಾರಣ? ಅಭಿವೃದ್ಧಿ ಮಾಡ್ತಿದ್ದಾರೆ ದೇಶ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶ. ಕಾಂಗ್ರೆಸ್ ಬೇಕಾ, BJP ಬೇಕಾ? ಕಾಂಗ್ರೆಸ್ ಬೇಕು ಅಂತೀರಾ? ಓಕೆ, ಧನ್ಯವಾದ. ಇವಾಗ ಎಲ್ಲ ಈ ಬಸ್ಸೆಲ್ಲ ಈಗ ಫ್ರೀ ಆಗಿರೋದು ನಿಮಗೆ ಉಪಯೋಗಕ್ಕೆ ಬಂದಿದೆಯಾ? 2000 ಬರ್ತಾ ಇದೆಯಾ?
ಕರೆಂಟ್ ಫ್ರೀ ಆಯ್ತಾ ಇದೆಯಾ, ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಈಗ ತಮ್ಮ ಅಭಿಪ್ರಾಯ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ನಾವು BJPಗೆ ಸುಧಾಕರ್ಗೆ ಹಾಕೋದು. ಸುಧಾಕರ್ ಅವ್ರಿಗೆ ಹಾಕೋದು. ಎಲ್ಲ ಮಾಡಿದಾರಾ? ಏನೋ ಸ್ವಲ್ಪ ಮಾಡಿ ಸಪೋರ್ಟ್ ಮಾಡೋರಾ? ಈಗ ಮೊನ್ನೆ ಎಲ್ಲ ಸೋಲ್ಸಿದ್ರಿ, ಈಗ ಗೆಲ್ಲಿಸ್ಬೇಕು ಅಂತಿದ್ದೀರಾ, ಇನ್ನು ತಮ್ಮ ಅಭಿಪ್ರಾಯ? ಕೆಲಸಗಳು ಮಾಡಿದಾರಾ? ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಗೆದ್ರೆ ಏನ್ ಮಾಡ್ತಾರಣ್ಣ ಅವರು? ಅಲ್ಲ, ಗೆದ್ರೆ ಏನ್ ಮಾಡ್ತಾರೆ? ಬಸ್ ಎಲ್ಲ ಕೊಟ್ಟಿಲ್ವಾ ಫ್ರೀ? ಫ್ರೀ ಕೊಟ್ಟವ್ರೆ. ಹಾ, ಇನ್ನು ಏನ್ ಕೊಡ್ಬೇಕು ಅಂತ ಹೇಳಿ. 2,000 ಸಾವಿರಕ್ಕೆ ಬರ್ತೈತೆ. ಹಾ, ರೇಷನ್ ಕಾಸು ಬರ್ತೈತೆ. ಹಾ, ಅಕ್ಕಿ ಜಾಸ್ತಿ ಮಾಡ್ತೀನಿ ಅಂತ 10 kg ಮಾಡ್ತೀನಿ ಅಂತ ಹೇಳ್ಬಿಟ್ಟು 5 kg ಕೊಡ್ತಾವ್ರೆ. ಓಕೆ. ಹಾ, ಬಡವ್ರು ಹೆಂಗಣ್ಣ? ಇವಾಗ ಏನ್ ಮಾಡ್ಬೇಕು ಅದಕ್ಕೆ? ಈಗ ಯಾರನ್ನ ಗೆಲ್ಲಿಸ್ಬೇಕು ಅಂತ ನೀವು ಹೇಳ್ಬೇಕು. ಸಿದ್ದರಾಮಯ್ಯನ ಗೆಲ್ಲಿ ಅಣ್ಣ. ಸಿದ್ದರಾಮಯ್ಯ ಗೆಲ್ಲಿ. ಅಲ್ಲ, ಇವಾಗ ಸಿದ್ದರಾಮಯ್ಯ ಅವ್ರ ಕತೆ ಎಲ್ಲ ಇದು ರಾಹುಲ್ ಗಾಂಧಿ ಅವ್ರ ಕತೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನೆಲ್ಲ ಒಂದೇ ಅಲ್ಲ. ಹಂಗಲ್ಲ, ನೀವು ರಾಹುಲ್ ಗಾಂಧಿ ಅನ್ಬೇಕು, ಇಲ್ಲ ಮೋದಿ ಅನ್ಬೇಕು, ಎರಡರಲ್ಲಿ ಒಂದು. ರಾಹುಲ್ ಗಾಂಧಿನ ಗೆಲ್ಲಿ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಬಸ್ ಫ್ರೀ, ಎಲ್ಲ ಫ್ರೀ, ಅವರು ಫ್ರೀ ಆಗಿ ಬರಬೇಕು, ರಾಹುಲ್ ಗಾಂಧಿ ಅವ್ರು ಗೆಲ್ಸ್ಬೇಕು. ಓಕೆ, ಬಾಯ್. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಬಂದು ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಇದೆ. ಓಕೆ. ಇಲ್ಲಿ ಯಾರು ನಿಂತಿದ್ದಾರೆ? ರಕ್ಷಾರಾಮಯ್ಯ ಅವ್ರು ನಿಂತಿದ್ದಾರೆ, ಇಲ್ಲೇ ಸುಧಾಕರ್ ಅವ್ರು ನಿಂತವ್ರೆ. ಇಲ್ಲೇ ರಕ್ಷಾರಾಮಯ್ಯ ಅವರು ಪ್ರಧಾನ ಕಾರ್ಯದರ್ಶಿಗಳು ಯೂತ್ ಕಾಂಗ್ರೆಸ್ಸು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಳ್ಳೆ ಬೆಂಬಲ ಕೊಡ್ತಾ ಇದ್ದೀವಿ. ಓಕೆ. BJP ಅದು ಕೋಮುವಾದ ಪಾರ್ಟಿ, ಅದು RSS ಬೆಲ್ಟು. ಅದು ಕಾರಣದಿಂದ ನರೇಂದ್ರ ಮೋದಿ ಸರ್ಕಾರ ನಮಗೆ ಸಾರ್ವಜನಿಕರಿಗೆ ತುಂಬ ಕಾರಣಾಂತರಗಳಿಂದ ತೊಂದರೆ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗಬೇಕು, ಇಲ್ಲಾಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಹೇಳ್ತಾವ್ರೆ ಅಂದರೆ, ಈ ರಕ್ಷಾರಾಮಯ್ಯ ಅವರು ಹೊರಗಡೆ ಅವರು, ಸುಧಾಕರ್ ಅವರು ಒಳಗಡೆ ಅವರು ಅಂತವ್ರೆ. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಎಲ್ಲಿದ್ರೂ ಈಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ SC ಕಮ್ಯುನಿಟಿ ಓಟ್ಗಳಿದ್ದಾವೆ, BCM ಕಮ್ಯುನಿಟಿ ಓಟ್ಗಳಿದ್ದಾವೆ, ಬಲ್ಜಿಗಾಸ್ ಕಮ್ಯುನಿಟಿ ಓಟ್ಗಳಿದ್ದಾವೆ. 100% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕು. BJP ಮೋದಿ ಅವರು ಬೇಡ ಅಂತೀರಾ? ಮೋದಿ ಅವ್ರ ಸರ್ಕಾರ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಈಗ ನೀವು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀರಾ? ನಮಗೆ ರಾಹುಲ್ ಗಾಂಧಿ ಆಗ್ಬೋದು, ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬೋದು. ಇರ್ಬೋದು. ಕಾಂಗ್ರೆಸ್ ವರ್ಸಸ್ BJP, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು. ತಮ್ಮ ಅಭಿಪ್ರಾಯ? ಮೋದಿ ಅವರೇ ಬರಬೇಕು. ಮೋದಿ ಅವರೇ ಬರಬೇಕು. ಎಲ್ಲ 2,000 ಕೊಟ್ಟವ್ರೆ, ಫ್ರೀ ಬಸ್ ಕೊಟ್ಟವ್ರೆ, ಮೋದಿ ಅಂತ ಇದ್ದೀರಾ? ನೀರು ಮಾತ್ರ ಗತಿ. 2,000 ಕೊಟ್ಟಿದ್ದಕ್ಕೇನೆ ಅವ್ರು ಗೆದ್ದು ಬಂದಿದ್ದು, ಇಲ್ಲಿದ್ರೆ ಬರ್ತಾ ಇರಲಿಲ್ಲ. ಫ್ರೀ ಬಸ್ 2,000 ಕೊಟ್ಟಿದ್ದಕ್ಕೆ ಗೆದ್ರು, ಇಲ್ಲಿದ್ರೆ ಅವ್ರು ಗೆಲ್ತಾ ಇದ್ದಾರೆ. ಈಗ ಅದೆಲ್ಲ ನೋಡಿ ಸುಸ್ತಾಗ್ಬಿಟ್ಟಿದ್ದೀರಾ, ಈಗ ಅದಕ್ಕೆ ಮೋದಿ ಅವ್ರು ಬೇಕು ಅಂತ ಇದ್ದೀರಾ? ಈಗೇನಮ್ಮ ಹಿಂಗಂತ ಮಾತು? ಕೊಟ್ಟರು ಬೇಡ ಅಂತವ್ರೆ, ಮೋದಿ ಬೇಕು ಅಂತವ್ರೆ. ಓಕೆ, ನಮ್ಮ ಅಭಿಪ್ರಾಯ ಹೇಳ್ತಾ ಇರ್ಬೇಕು. ಒನ್ ಮೋರ್ ಅಂತ BJPನೇ ಗೆಲ್ತಾ ಇರ್ಬೇಕು ನಮ್ಗೆ. ಹೌದಾ? ಯಾರು ಇಲ್ಲಿ BJPಗೆ ನಿಂತಿರೋ ಗೊತ್ತಲ್ಲ? ಸುಧಾಕರ್ ಸರ್. ಓಕೆ. ಇವರು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಸೈಡ್ ಅಲ್ಲ, ಗೊತ್ತಿದೆ. ಅವ್ರು ಯಾರು? ಅವರು ಗೆಲ್ಬೇಕಾ ಗೆಲ್ಬಾರ್ದು? ಬೇಡ, ನಮ್ಗೆ BJP ಗೆಲ್ಬೇಕು. ಅವರು ನಿಮ್ ತರ ಯೂತ್, ನಮ್ ತರ ಯೂತ್. ಆದ್ರೆ ಚಿಕ್ಕಬಳ್ಳಾಪುರ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ಸುಧಾಕರ್ ಸರ್ ಅವ್ರಿಗೆ. ಅವರು ಒಳಗಡೆ ಕಡೆಯವರು, ಕಾಂಗ್ರೆಸ್ ಕಡೆಯವರು, ಆಚೆ ಕಡೆಯವರು. ಸುಧಾಕರ್ ಅವರು ನಿಮ್ಮೂರವರು, ನಮ್ಮೂರವರು. ಏನ್ ಫೆಸಿಲಿಟಿ ಬೇಕಾ ಮಾಡ್ಕೊಟ್ಟವ್ರೆ. ಇವಾಗ ಕಾಂಗ್ರೆಸ್ ಅವ್ರು ನಮ್ಗೆ ಏನ್ ಮಾಡೋರೆ? ಪ್ರದೀಪ್ ಈಶ್ವರ್ ಅವ್ರು ಸೋಲ್ಸ್ತೀನಿ ಅಂತವ್ರೆ. ಯಾರು? ಅವ್ರನ್ನ? ಅದು ಆಗಲ್ಲ. ಮೊನ್ನೆ ಸೋಲ್ಸ್ಬಿಟ್ರಿ. ಮೊನ್ನೆ ಅದು ಹೆಂಗ್ ಹೋಗ್ಬಿಡ್ತು. ಒನ್ಸ್ ಮೋರ್ ಅಂತ MPಗೆ ಬಂದಿದೀವಲ್ಲ. ಒನ್ಸ್ ಮೋರ್ ಅಂತ MP ಬಂದಿದ್ದೀರಾ? ಈಗ ಗೆಲ್ಸ್ತೀನಿ ಅಂತ ಇದ್ದೀರಾ? ಪಕ್ಕ ಗೆಲ್ಲೋದೇ ಸುಧಾಕರ್. ಈಗ ಸುಧಾಕರ್ ಅವ್ರ ಹೋದ್ಸಲ ಸೋಲ್ಸಿದ್ರು, ಈ ಸಲ ಗೆಲ್ಲಿಸ್ತೀನಿ ಅಂತ ಇದ್ದೀರಾ. ಈಗ ನಿಮ್ಮ ಥರ ಯಂಗ್ಸ್ಟರ್ ಅವರು ರಕ್ಷಾರಾಮಯ್ಯ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಹೊರಗಿನ ಕಡೆಯವರು, ಅದಕ್ಕೆ ಅವ್ರಿಗೇನು ಗೊತ್ತಿರಲ್ಲ. ಸುಧಾಕರ್ ಅಂದ್ರೆ ಇಲ್ಲೇ ಲೋಕಲ್ ಇದ್ದಾರೆ, ಎಲ್ಲ ಗೊತ್ತಿರುತ್ತೆ, ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತಾರೆ. ಅದಕ್ಕೆ ಓಕೆ. ರಾಮ ಜನ್ಮಭೂಮಿ ಎಲೆಕ್ಷನ್ ಪರ್ಪಸ್ಗೋಸ್ಕರ ಓಪನ್ ಮಾಡಿದ್ರು ಅಂತ ಅವ್ರೆ, ಅದು ಅಭಿಪ್ರಾಯ? ಇಲ್ಲ, ಹಿಂದೂಸ್ ಇದಕ್ಕೋಸ್ಕರ ಮಾಡಿದ್ರು. ಈಗ ಬಸ್ ಸ್ಟ್ಯಾಂಡಿನ ಕಾರ್ಯಕ್ರಮ ಮುಗಿದಿದೆ, ಇನ್ನು ಮುಂದೆ ಹೋಯ್ತಾ ಇದ್ದೀವಿ. ಚಟಾಪಟ ಅಂತ ಹೇಳ್ತಾ ಇರೋಣ, ಕೇಳ್ತಾ ಇರೋದು ಒನ್ ಮೋರ್ ಅಂತ ಇರೋದು. ಬನ್ನಿ ಹೋಗೋಣ. ಇಡೀ ಕುಟುಂಬ ಕೂತವ್ರೆ, ಕೇಳ್ತಾ ಇದ್ದೀವಿ ಒನ್ ಮೋರ್ ಅಂತ. ಬನ್ನಿ, ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೋದು, ಯಾರು ಸೋಲ್ಬೋದು?
ಯಾರು ಗೆಲ್ಬೋದು ಅಂದ್ರೆ ಇಬ್ರು ಈಕ್ವಲ್ ಅವ್ರೆ, ಹೇಳಕ್ಕಾಗಲ್ಲ. ಫೈಟ್ ಇದೆ, ಫೈಟ್ ಇದೆ, ಅದ್ರಲ್ಲಿ ನಾವು ಏನೋ ಹೇಳಕ್ಕಾಗಲ್ಲ. ಇಬ್ರು ಈಕ್ವಲ್ ಇದ್ದಾರೆ. ಇವರೇ ಗೆಲ್ಬೋದು, ಅವರೇ ಗೆಲ್ಬೋದು, ಕಮ್ಮಿ ಒಟ್ಟೆ ಗೆಲ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಫೈಟ್ ಇದೆ. ಫೈಟ್ ಎಂದು ಇದು ಇವಾಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ದಳ, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಸರ್ ಸುಧಾಕರ್ ಸರ್ ನಮ್ದು. ಸುಧಾಕರ್ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸುಧಾಕರ್ಗೆ ನಮ್ದು. ಈಗೆಲ್ಲ ಸೋಲ್ತಾರೆ ಅಂತ ಇಲ್ಲ ಸರ್, ಗೆಲ್ತಾರೆ 100% ಗೆಲ್ತಾರೆ. ಹೋದ್ಸಲ ಸೋಲ್ಸಿದ್ರೆ? ಹೋದ್ಸಲ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಒಂದ್ಸಲ ಸೋಲ್ಸಿದ್ದೀವಿ, ಈ ಸಲ ಗೆಲ್ಸ್ಲೇಬೇಕು ಅಂತ ಛಲ ತಗೊಂಡಿದ್ದೀವಿ. ಇಲ್ಲ ಸರ್, ಮೊನ್ನೆ ನಮ್ಮೂರಲ್ಲಿ ಲೀಡ್ ಬಂದಿತ್ತು. ಒಳ್ಳೆ ಲೀಡ್ ಬಂದಿತ್ತು, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವಾಗೂ ಸುಧಾಕರ್ಗೆ ಧನ್ಯವಾದ. ನಿಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈಗ ಎಲ್ಲರ ಹತ್ರ ವಿಮರ್ಶೆ ಕೇಳ್ತೀವಿ, ಒನ್ ಮೋರ್ ಅಂತೀವಿ. ಬತ್ತಾಯಿರಿ, ಚಟಾಪಟ ಅಣ್ಣ. ನಮಸ್ಕಾರ. ಬನ್ನಿ ಅಣ್ಣ. ಹೆಂಗಿದೆ ಅಣ್ಣ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ನು? ಜಿದ್ದಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ಅಲ್ಲ, ಹಣೆ ಬರ ಎಲ್ಲರದು ಇದ್ದೇ ಇರುತ್ತೆ. ನಿಮ್ಮ ಒಂದು ಅನಿಸಿಕೆ. ಈಗ ಸುಧಾಕರ್ ಅವರು, ರಕ್ಷಾರಾಮಯ್ಯ ಅವರು ಇದ್ದಾರೆ, ತಮ್ಮ ಅಭಿಪ್ರಾಯ? ಇಬ್ರು ಚೆನ್ನಾಗಿ ಈಕ್ವಲ್ ಇದ್ದಾರೆ. ಯಾರು ಬರ್ತಾರೆ ನೋಡಿ, ಯಾರು ಬರ್ಬೋದು, ಯಾರು ಬರೋಕ್ಕೆ ಹೆಂಗೆ ಹೇಳಕ್ಕಾಗುತ್ತೆ? ನಿಮ್ಮ ಒಂದು ನೋಡಿ ಇಲ್ಲ ಸ್ವಾಮಿ, ಅದು ಹೇಳಕ್ಕಾಗಲ್ಲ ಸ್ವಾಮಿ. ತಮ್ಮ ಅಭಿಪ್ರಾಯ ಸರ್? ಹೇಳಕ್ಕಾಗಲ್ಲ ಸರ್, ಅದು ಹೇಳಕ್ಕಾಗಲ್ಲ. ಈಗ ಮೋದಿ ಅವರು ವರ್ಸಸ್ ರಾಹುಲ್ ಗಾಂಧಿ. ಸೆಂಟ್ರಲ್ ಮೋದಿ ಬರ್ಬೇಕಷ್ಟೇ. ಈಗ ಎಲೆಕ್ಷನ್ ಇದೆ, ಇಲ್ಲಿ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು ಇದ್ದಾರೆ. ಯಾರು ಗೆಲ್ಬಹುದು, ಯಾರು ಸೋಲ್ಬೇಕು? ಇಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ. ಈಗ ಎಲ್ಲ ಬಸ್ಸು ಗಿಸ್ಸು ಫ್ರೀ ಎಲ್ಲ ಕೊಟ್ಟರೆ ಎಲ್ಲ ಉಪಯೋಗಕ್ಕಾಗಿದೆ. ಎಲ್ಲರಿಗೂ ಬಡವರಿಗೆಲ್ಲ ಅನುಕೂಲ ಮಾಡ್ಕೊಂಡವ್ರೆ. ಅದಕ್ಕೆ ಅವ್ರು ಗೆಲ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅಂತಿದ್ದೀರಾ? ಹೌದು. ರಕ್ಷಾರಾಮಯ್ಯ ಅವ್ರು ವರ್ಗ್ನವರು ಅಂತಾರೆ. ಇಲ್ಲೇ ವರ್ಗರಾದನ್ನು ರಿಲೇಟಿವ್ ಜಾಸ್ತಿ ಇದೆ ಇಲ್ಲೇ, ಅವ್ರು ಗೆಲ್ತಾರೆ. ತಮ್ಮ ಅಭಿಪ್ರಾಯ ಸರ್? ಸರ್, ನಮ್ಮ ಡಿಸ್ಟಿಕ್ಗೆ MP ಸೀಟ್ ಸಿಕ್ಕಿದ್ರೆ ಇನ್ನೂ ಉದ್ಧಾರ ಆಗುತ್ತೆ. ಯಾರು ಬಂದರೆ? ಸುಧಾಕರ್ ಅವರು ಬರಬೇಕು. ಕಾರಣ ಏನಂದ್ರೆ ಮೊನ್ನೆ ಏನೋ ಕುತಂತ್ರ ಅನ್ನೋದು ಸೋಲವನೆ. ಈ ಸತಿ ಗೆದ್ರೆ ಸ್ವಲ್ಪ ನಮ್ಗಿನ್ನ ಪ್ರೆಜರ್ ಆಗಿರುತ್ತೆ. MLA ಎಲೆಕ್ಷನ್ ಅಲ್ಲಿ ಸೋಲ್ಸ್ಬಿಟ್ರೆ ಇವಾಗ ಅಭಿವೃದ್ಧಿ ಆಗುತ್ತೆ, ನಮ್ಮ ಡಿಸ್ಟಿಕ್ ಹೆಸರು ಬರುತ್ತೆ. MP ದಾರ ಅಂದ್ರೆ ಎಷ್ಟು ಎಲ್ಲಿರ್ತ ಗೊತ್ತಾ ಡಿಸ್ಟಿಕ್ಗೆ? ಯಾರ ಕಡೆಯವರು ಬಂದ್ರೆ ಇಲ್ಲಿ MP ಆದ್ರೆ ಏನ್ ಬರುತ್ತೆ, ಅವ್ರು ಅಲ್ಲಿರ್ತಾರೆ. ಇಲ್ಲಿರೋರ್ಗೆ ನಮ್ಗೆ MP ಆದ್ರೆ ಯಾವಾಗ ನೋಡ್ಬೋದು, ಆಯನ್ಬೋದು, ಏನ ಫಂಕ್ಷನ್ ಹೋಗಿ ಹೇಳ್ಬೋದು, ಬರ್ತಾರೆ ಲೋಕಲ್ ಅವರು. ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಲ್ಲ ಉಪಯೋಗಕ್ಕೆ ಬಂದಿದೆ, ಎಲ್ಲ ಜಾರಿ ಆಗಿದೆಯಾ? ಬಿಜೆಪಿ ಸರ್ಕಾರದಾಗಿ ಗ್ಯಾರಂಟಿಗಳು ಮಾಡಿದ್ರೆ ಅವ್ರಿಗೂ ಬರ್ತಾ ಇತ್ತು ಓಟು. ಇವಾಗ ಬರಲ್ಲ. ಕಾಂಗ್ರೆಸ್ ಸುಮ್ಮನೆ ಇದ್ರೂ ಕಾಂಗ್ರೆಸ್ ಗೆಲ್ಲುತ್ತೆ. ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ವಿನ್ನಿಂಗ್ ಕ್ಯಾಂಡಿಡೇಟ್. ಈಗ ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ ಅಂತ 100% ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಈ 4 ಜನಕ್ಕೂ ಉತ್ಪೂರ್ವಕ ವಂದನೆಗಳು ಅರ್ಪಿಸಿ ಕೊಡ್ತಾ ಇದ್ದೀವಿ. ಅಗರಬತ್ತಿ ಸವಿಯಾಗಿ ಆನಂದಿಸಿ. ಈಗ ಲೋಕಸಭಾ ಎಲೆಕ್ಷನ್ ಇದೆ. ಈಗ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ. ಪ್ರತಿಯೊಬ್ಬರು ವೋಟ್ ಮಾಡಿ, ಯಾರು ಒಳ್ಳೆಯವರು ಅವ್ರನ್ನ ಚುನಾಯಿಸಿ. ಭಾರತ ದೇಶ ಚುನಾಯಿಸಬೇಕು. ನೀವು ನಿಮ್ಮಲ್ಲಿದೆ ಹಕ್ಕು. ಯಾರು ಗೆಲ್ಬೇಕು? ನಾವು ಸುಧಾಕರ್ ರೆಡ್ಡಿ ಗೆಲ್ಬೇಕು. ಸುಧಾಕರ್ ರೆಡ್ಡಿ ಗೆಲ್ಲಬೇಕು. ಈಗ ಲೋಕಸಭೆ ಎಲೆಕ್ಷನ್ ಇದೆ, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಇವಾಗ ಸುಧಾಕರ್ ಅವರು ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ, ಮೋದಿಯವರವರೇ, ರಾಹುಲ್ ಗಾಂಧಿಯವರವರೇ. ಯಾರನ್ನು ಉತ್ತೇಜನ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ? ನಮಗೆ ದೇಶ, ಹಿಂದುತ್ವ, ನಾವು ಏನೇ ಆಗಲಿ ಈ ಧರ್ಮಭೂಮಿಯಲ್ಲಿ ಬದುಕಬೇಕಾದ್ರೆ ನಮಗೆ ಮೋದಿ ನಾವು ಮೋದಿಗೆ ನಾವೆಲ್ಲ ಮಕ್ಕಳಿದ್ದಂಗೆ. ದೇಶನೇ ಅವರಿಗೆ ಒಂದು ಸಂಪತ್ತು, ಅವರ ಕುಟುಂಬ. ನಿಮ್ಮ MLA ಸಾಹೇಬ್ರು ಹೇಳ್ತಾವ್ರೆ, ಮನ್ಗಿಸ್ಬಿಡ್ತೀನಿ, ಈ ಸಲ ಗೆಲ್ಸಕ್ಕೆ ಬಿಡಲ್ಲ ಅಂತವ್ರೆ. ನೋಡಿ ಸ್ವಾಮಿ, ಅದು MP ಸೋಲಿಸ್ತೀವಿ ಅಂತ ಹೇಳ್ಕೊಂಡೆ ಬಿಡಿ ಸ್ವಾಮಿ. ಅವರು ಹೇಳ್ಕೊಳಕ್ಕೆ ಏನು ಗೊತ್ತಾ, ಅವ್ರಿಗೊಂಥರ ಆ ಥರ ಹೇಳಿದ್ರೆ ಅವ್ರಿಗೊಂಥರ ಸಂತೋಷ ಆಯ್ತದೆ, ನಮಗೆ ನೋವು ಆಯ್ತದೆ. ಗೆಲ್ತೀರಾ? ನಾವು ಗೆಲ್ತೀವಿ. ತಮ್ಮ ಅಭಿಪ್ರಾಯ ಸರ್? ಬಿಜೆಪಿ ಸರ್. ಬಿಜೆಪಿ ಕಾರಣ ದೇಶಕ್ಕೆ ಮೋದಿ ದೇಶಕ್ಕಾಗಿ ಮೋದಿ ಇರಬೇಕು. ಈಗ ನೀವು ಹೋದ ಸಲ ಸುಧಾಕರ್ ಅವ್ರನ್ನ ಸೋಲಿಸಿದ್ರಿ. ಹೌದು. ಈಗ ರಕ್ಷಾರಾಮಯ್ಯವ್ರನ್ನ
ಸೋಸ್ತೀವಿ. ಕಾರಣ ನಾವು ಬಿಜೆಪಿ ಗೆಲ್ಬೇಕು ಅಂತ. ಬಿಜೆಪಿ ಅವರೇ ಗೆಲ್ಬೇಕು ಅಂತ. ಅಲ್ಲ ಸೋಲ್ಸ್ಬಿಟ್ಟಿದ್ರಲ್ಲ ಅವ್ರನ್ನ. ಇಲ್ಲ, ಕಾಮನ್ ಅದು ಸೋಲೋದಕ್ಕೆಲ್ಲ ಕಾಮನ್. ಕಾಮನ್ ಈ ಸಲ ಗೆಲ್ಸ್ತೀವಿ. ಗೆಲ್ಸ್ತೀವಿ ಸುಧಾಕರ್ ರೆಡ್ಡಿ ಅವ್ರು ಗೆಲ್ಸ್ತೀವಿ. ತಮ್ಮ ಅಭಿಪ್ರಾಯ ಏನು ಸರ್? ನಾವು ಅಷ್ಟೇ ಅವ್ರನ್ನ ಗೆಲ್ಸೋದು. ಕಾರಣ ಮೋದಿ ಅವರು ಏನೆಲ್ಲ 2,000 ಕೊಡ್ತಾ ಇದೀವಿ ಅಂತ ಹೋಗೋರ್ಗೆ ಹೋಗ್ತಾಯ್ತು, ಹೋಗ್ತಿರೋದು ಎಲ್ಲ ಸಾಲಗಳು ಮಾಡಿ ಕೋಟಿಗಳು ನಮ್ಮ ಮೇಲೆ ಹಾಕ್ತಾರೆ. ಡಾಕ್ಟರ್ ಕಾರಣ ಏನು ಸರ್ ಅವ್ರದ್ದೇ ಜಾಸ್ತಿ. ರಕ್ಷಾರಾಮಯ್ಯ ಅವ್ರ ಹುಡುಗ ಇದ್ದಾರೆ, ಹೆಂಗಿದ್ದಾರೆ, ನೀವು ಅವ್ರಿಗೆ ಉತ್ತೇಜನ ಕೊಡಲ್ವಾ? ನಮ್ಗೆ ಗೊತ್ತಿಲ್ಲ ಸರ್ ಅವರು. ಏನ್ ನಿಮ್ ಜಾತಿಯವರು ನಿಮ್ಮ ಊರವ್ರೆ ಅಂತಾರೆ. ನಮ್ಮೂರಲ್ಲ ಅವ್ರದ್ದು, ನಿಮ್ಮೂರಲ್ವಾ? ಕಡೆಯವ್ರು ಬಂದು ಇಲ್ಲಿ ಎಲ್ಲಿ ಹೆಂಗಾಗುತ್ತೆ ಸರ್ ಗೆಲ್ಲೋದು? ಹೌದಾ? ಈಗ ಯಾರು ಬರಬೇಕು, ಯಾರು ಗೆಲ್ಬೇಕು ಸರ್? ಈಗ ದೇಶ ಅಂದ್ರೆ ಮೋದಿ, ಚಿಕ್ಕಬಳ್ಳಾಪುರ ಅಂದ್ರೆ ಡಾಕ್ಟರ್ ಕೆ ಸುಧಾಕರ್. ಹಂಗೆ ಮುಂಚೆನ ಹಂಗೆ ಸುಧಾಕರ್ ಸೋಲ್ಸೇ ಬಿಟ್ರೆ ಗ್ಯಾರಂಟಿಗಳಿಂದ ಹೌದಾ? ಈ ಸಲ ಗೆಲ್ತಾರೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ದಳ ಎರಡೂ ಐತೆ. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ನಿಮ್ಮ ಕ್ಷೇತ್ರದಿಂದ ಸುಧಾಕರ್ ಅವ್ರು ನಿಂತವ್ರೆ, ರಕ್ಷಾ ರಾಮಯ್ಯ ಅವ್ರು ನಿಂತವ್ರೆ. ಇಬ್ಬರಲ್ಲಿ ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು? ಬಿಜೆಪಿನ ಗೆಲ್ಲಿಸ್ಬೇಕು, ಸುಧಾಕರನ್ನ. ಯಾಕಂದ್ರೆ ಎಲ್ಲ ಅನುಕೂಲ ಇದೆ. ಒಂದು ಮೋದಿ ಮಾಡಿರೋದು BS ಇದು ಆರ್ಮಿ ಅವ್ರಿಗಾಗಲಿ, ಮಂತ್ರಿ ಆಗಲಿ, ಕಾಶ್ಮೀರ ಯಾವ ಪ್ರತಿಯೊಂದಕ್ಕೂ BJP ಗೆಲ್ದ್ರೇ ನಮ್ಗೆ ಅನುಕೂಲ. ಈಗ ಸುಧಾಕರ್ ಅವ್ರು ಗೆಲ್ಬೇಕಾ, ಇಲ್ಲ ಅಂದ್ರೆ ನಮ್ಮ ರಕ್ಷಾ ರಾಮಯ್ಯ ಅವ್ರು ಗೆಲ್ಬೇಕಾ? ಸುಧಾಕರ್ ಅವರೇ ಗೆಲ್ಬೇಕು. ಕಾರಣ ಹೌದಾ? ಆಮೇಲೆ ಇವತ್ತು ಸಲ ಸೋಲ್ಸ್ಬಿಟ್ರಿ, ಈ ಸಲ ಗೆಲ್ಸ್ಬೇಕು ಅಂತಿದ್ದೀರಾ? ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಕಾಂಗ್ರೆಸ್ ಗೆಲ್ಲಬೇಕು, ಬಿಜೆಪಿ ಸೋಲ್ಬೇಕು. ಕಾಂಗ್ರೆಸ್ ಗೆಲ್ಲಬೇಕು. ಕಾರಣ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು. ಓಕೆ. ಇವಾಗ ಬಸ್ ಫ್ರೀ ಕೊಟ್ಟಿದ್ದೀರಾ, ಇದೆಲ್ಲನೂ ಚೆನ್ನಾಗಿ ಎಲ್ಲರಿಗೂ ಉಪಯೋಗಕ್ಕೆ ಬಂದಿದ್ಯಾ? ಅದಕ್ಕೆ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಅಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಬಂದೈತಲ್ಲ, ಡೆವಲಪ್ಮೆಂಟ್ಸ್ ಎಲ್ಲ ಏನು ಅಂತ ಎಲ್ಲ ನೋಡಿ ಮಾಡೋಣ ವೋಟ್. ಅಲ್ಲ, ಈಗ MP ಎಲೆಕ್ಷನ್ ಅದು MP ಮಾಡೋಣ. ಯಾರು ಗೆಲ್ಸ್ಬೇಕು? ರಾಹುಲ್ ಗಾಂಧಿ ಅವ್ರು ಗೆಲ್ಸ್ಬೇಕು ಅಂತಿದ್ದೀರಾ? ರಾಹುಲ್ ಮೋದಿ ಅವ್ರು ಗೆಲ್ಸ್ಬೇಕು ಅಂತಿದ್ದೀರಾ? ರಾಹುಲ್ ಗಾಂಧಿನೇ ರಕ್ಷಾ ರಾಮಯ್ಯ ಅವ್ರು ಗೆಲ್ಸ್ಬೇಕು ಅಂತಿದ್ದೀರಾ? ಅಲ್ಲ, ರಾಹುಲ್ ಗಾಂಧಿ ಬಂದ್ಮೇಲೆ ರಕ್ಷಾರಾಮಯ್ಯ ಬರಲೇಬೇಕು ಅಂತಿದ್ದೀರಾ? ಹೌದಾ? ಓಕೆ. ರಕ್ಷಾ ರಾಮಯ್ಯ ವರ್ಸಸ್ ಸುಧಾಕರ್ ಅವರು ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಸುಧಾಕರ್ ಅವ್ರು ಗೆಲ್ಬೇಕು. ಕಾರಣ ಏನಂದರೆ ಇವತ್ತು ಚಿಕ್ಕಬಳ್ಳಾಪುರ ಅನ್ನೋದು ಇಷ್ಟು ದಿವಸ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಡೆಲ್ಲಿ ಲೆವೆಲ್ಗೆ ಚಿಕ್ಕಬಳ್ಳಾಪುರ ಅಂದರೆ ಒಂದು ಗುರ್ತನೆ ಅನ್ನೋದು ಮಾಡವ್ರೆ. ಯಾಕೆ ಅನ್ನೋ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡವ್ರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಇವ್ರು ಬರ್ದೇ ಇರೋಕ್ಕೆ ಮುಂಚೆ ಕುಡಿಯೋ ನೀರು ಕೂಡ ಹರಿತಾ ಇದ್ರು. ಇವಾಗ ಪ್ರತಿಯೊಂದು ಕೆರೆಯಲ್ಲೂ ಎಲ್ಲ ನೀರು ಎಲ್ಲ ಬಿಟ್ಟವ್ರೆ. ಇವತ್ತು ನೀರಿನ ಸಮಸ್ಯೆ ಅನ್ನೋದೇ ಇಲ್ಲ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವರಿಂದ ನಿಮಗೆ ನಾವು ಒಂದು ಅರ್ಪಣೆ ಮಾಡ್ತಾ ಇದ್ದೀವಿ. ಒನ್ ಮೋರ್ ಥರ ನೀವು ಯಾರಿಗನ್ನ ಹಾಕಿ ಓಟ್ ಮಾತ್ರ ಮಿಸ್ ಮಾಡಬೇಡಿ. ಓಟ್ ಹಾಕ್ಬೇಕು, ಒನ್ ಮೋರ್ ಅನ್ಬೇಕು. ಥ್ಯಾಂಕ್ ಯು. ಬಾಯ್. ಅಣ್ಣ ಹೇಳೋಣ. ರಕ್ಷಾರಾಮಯ್ಯ ಅವ್ರು ಬರಬೇಕು, ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಕೊಟ್ಟಿಲ್ಲ. 5 ಗ್ಯಾರಂಟಿ ಕೊಡಬೇಕಾಗಿದೆ. ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು. ಅಕ್ಕಿ ಕೊಡ್ತಾ ಇದೀವಿ, ಕಾಸು ಕೊಡ್ತಾ ಇದೀವಿ, 2,000 ಬಾಗಿಲು ಇದಾಗ್ತಾ ಇದೀವಿ, ಗೃಹಲಕ್ಷ್ಮಿ ಬಸ್ ಫ್ರೀ ಮಾಡಿದೀವಿ, ಕರೆಂಟ್ ಫ್ರೀ ಮಾಡಿದೀವಿ. ಇನ್ನೇನು ಮಾಡಬೇಕು? ಏನಂತ ನಮ್ಗೆ ಗೊತ್ತಾಗಿಲ್ಲ. ನಮ್ಗೆ ರಕ್ಷಾರಾಮಯ್ಯ ಬೇಕು. ನಮ್ಗೆ ರಕ್ಷಾರಾಮಯ್ಯ ಹೌದು. ಓಕೆ. ಆಮೇಲೆ ಇವಾಗ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತಿದ್ದೀರಾ? ನಮ್ಗೆ ರಾಹುಲ್ ಗಾಂಧಿ ಬೇಕಾಗಿಲ್ಲ, ನಮ್ಗೆ ರಕ್ಷಾರಾಮಯ್ಯ ಗೆಲ್ಬೇಕು ಅಷ್ಟೇ. ನೋಡಿ, ಕಂದವಾರಕ್ಕೆ ಬಂದಿದ್ದೀವಿ. ಎಲ್ಲ ಕೇಳೋಣ, ಯಾರಿಗೆ ಹಾಕ್ತಾರೆ, ಯಾರಿಗೆ ಬಿಡ್ತಾರೆ ನೋಡ್ಬಿಟ್ಟು ಹೋಗ್ತಾ ಇರ್ತೀನಿ. ನಮ್ಮ ಅಣ್ಣ ಒಬ್ರು ಮನ್ಗವ್ರೆ, ಅವ್ರು ಮಾತಾಡ್ಕೊಂಡ್ಬರ್ತೀನಿ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ. ಎಲೆ ಅಡಿಕೆ ಹಾಕೊಳ್ಳೋದು ಯಾರೋ ಒಬ್ರು ಗೆಲ್ಲಿ ಬಿಡಿ ಸರ್, ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಇದೆ. ನಿಮ್ಮ ಅನಿಸಿಕೆ ಏನು? ನನ್ನ ಬಗ್ಗೆ ಗೆಲ್ತಾರೆ ಸರ್. ಸುಧಾಕರ್ ಗೆಲ್ತಾರೆ ಅಂತ. ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ. ನಾವು ತಮ್ಮ ಅಭಿಪ್ರಾಯ ಸರ್, ನಾವು ಮೋದಿ ಅವ್ರಿಗೆ ವೋಟ್ ಮಾಡೋಣ. ಮೋದಿ ಅವ್ರಿಗೆ ವೋಟ್ ಹಾಕ್ಬೇಕು ಅಂತಿದ್ದಾರೆ. ಕಾರಣ ಸರ್, ನಮ್ಮ ಮೈಂಡ್ ಹಂಗೆ ಅನಿಸ್ತಿದೆ ಸರ್. ಮೈಂಡ್ ಹಂಗೆ ಅನಿಸ್ತಾ ಇದೆ. ಅಕ್ಕ ನಮಸ್ಕಾರ. ಅಕ್ಕ, ಇವಾಗ ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್. ತಮ್ಮ ಅಭಿಪ್ರಾಯ ಏನಂತೀರಕ್ಕ? ಆ ಕಾಲದಿಂದನೂ ಸುಧಾಕರ್ಗೆ ಆಗ್ತಾ ಇದೀವಿ, ಇವಾಗ್ಲೂ ಅವ್ರಿಗೆ ಪಾಪ ಹೋದ್ ಸಲ ಸೋಲ್ಸ್ಬಿಟ್ರಲ್ಲ. ಸೋಲ್ಸಿದ ಅಂದ್ರೆ ನಮ್ಮೊಬ್ಬರಿಂದ ಸೋಲಕ್ ಆಗಲ್ಲ, ಎಲ್ಲಾರ್ಗು ಆ ಬುದ್ಧಿ ಇರ್ಬೇಕಲ್ಲ, ಅಲ್ವಾ? ಏನೋ ಒಂದ್ಸಲಿ MLA ಸಾಹೇಬ್ರು ಬೇರೆ ಹೇಳ್ತಾವ್ರೆ ಮಟ್ಟ ಮಾಡಾಕ್ ಬಿಡ್ತೀವಿ ಅಂತ. ಅದೆಲ್ಲ ಮಾತಲ್ಲಿ ಎಲ್ಲ ಮಾತಲ್ಲಿ ಮಾತಾಡ್ಬೋದು ಎಲ್ಲಾರು, ಇದ್ರಲ್ಲಿ ಬೇಕಲ್ಲ. ಹೇಳಿ, ಮಾತಾಡಿ. ನಮ್ ಸುಧಾಕರ ಗೆಲ್ಬೇಕು. ನೋಡಿ, ಇವರು ಯಾರು? ರಕ್ಷಾರಾಮಯ್ಯ ಅವರು. ಯಾರು ಬೇಗ ನಮ್ ಸುಧಾಕರ್ ರಾಹುಲ್ ಗಾಂಧಿ ಅವರು. ನಮ್ ಸುಧಾಕರ್ ಅವರು ಬರ್ಬೇಕು ಬೇಕು ಅಂತೀರಾ? ಅಣ್ಣ, ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಪ್ಲಸ್ ದಳ, ಆಮೇಲೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ.
ಏನಂತೀರಾ ತಮ್ಮ ಅಭಿಪ್ರಾಯ? ಸರ್ ನಾವು ಮೋದಿ ಸೆಂಟ್ರಲಲ್ಲಿ ಮೋದಿನೇ ಬೇಕು. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರರು ಅಂದರೆ ಅಭಿವೃದ್ಧಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರನ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಒಂದು ಉನ್ನತ ಸ್ಥಾನದಲ್ಲಿ ಹೆಸರು ತಂದಿರುವಂಥ ವ್ಯಕ್ತಿ ನಮ್ಮ ಸುಧಾಕರ್ ಅಣ್ಣವರು. ಇದೇ ನಮ್ಮ ಕೆರೆಗೆ ನೀರು ಬರೋದು, ಕಂದವಾರ ಕೆರೆಗೆ ನೀರು ಬರೋದು. ಈ ಗ್ಯಾರಂಟಿಗಳ ಬಗ್ಗೆನೂ ನಿಮಗೆ ಅವ್ರ ಮೇಲೆ ಓಟ್ ಹಾಕಬೇಕು, ಯಂಗ್ಸ್ಟರು ರಕ್ಷಾರಾಮಯ್ಯ ಅವರು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನಸ್ಸಿಗೆ ಬಂದಿಲ್ವಾ? ಸರ್ ನಮ್ಮವರು ಯಂಗ್ಸ್ಟಾರೇ ಸರ್, ಸುಧಾಕರ್ ಅಣ್ಣವರು ಯಂಗ್ಸ್ಟಾರೇ, ಅವರು ಯಂಗ್ಸ್ಟಾರ್ ಇದ್ದಾರೆ. ಇವತ್ತು 13 ವರ್ಷಗಳಿಂದ ಜನರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಪಾಪ ಮೊನ್ನೆ ಸೋಲಿಸ್ಬಿಟ್ರಿ ಸರ್, ಅದು ಏನೋ ಆಗಿರುತ್ತೆ, ನಮ್ಮ ಸೋಲು ಗೆಲುವನ್ನು ಸಹಜ. ಅಂದ್ರೆ ಇವಾಗ ಗೆಲ್ತಾರೆ. ಮತ್ತೆ ಈಗ ನೀವು ಓಟ್ ಯಾರಿಗೆ ಹಾಕ್ಬೇಕು ಅಂತಿದ್ದೀರಾ? ನಾವು ಪಕ್ಕ JDS. JDS ಇವಾಗ BJP ಜೊತೆ ಕನ್ವರ್ಟ್ ಆಗಿದೆ. ಹೌದು. ನೀವು ಯಾರು ಗೆಲ್ಲಿಸ್ಬೇಕು ಅಂತಿದ್ದೀರಾ? ನಾವು ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಆಶೀರ್ವಾದ, ನಮ್ಮ ಸುಧಾಕರ್ ಈಗ ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್ ಇದೆ. ಹೌದು. ಇವಾಗ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJP, ರಾಹುಲ್ ಗಾಂಧಿ ವರ್ಸಸ್ ಮೋದಿ, ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಈ ಮೂರನ್ನ ಇದೆ, ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತ? ಸರ್ ನಾವು ಹೇಳ್ಬೇಕಂತ ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಸರ್ ಅವರು ಇದು 1ನೇ ಬಾರಿ ಅಲ್ಲ, ಇದು 3ನೇ ಬಾರಿ ಹ್ಯಾಟ್ರಿಕ್ ಹೀರೋ ಮಾಡಿರೋದು. ಆದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಾಡೋ ಕಾರಣ ನಮ್ಮ ಕುಮಾರಣ್ಣ ಅವರು. ಆದರೆ ಕರ್ನಾಟಕದಲ್ಲೆಲ್ಲ ಚಿಕ್ಕಬಳ್ಳಾಪುರ ಹೆಸರುವಾಸಿ ಮಾಡಬೇಕಂತ ಪಟ್ಟಿಡಿದ್ದು ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು. ಅದೇ ಹೋದ್ಸಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಸೋತಿದ್ದಾರೆ. ಸೋತಿ ಇವಾಗ ಅದಕ್ಕೆ ಸರ್ ಅವ್ರು ಸೋಲ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಗಡ್ಡ ಬಿಟ್ಟಿರೋದು. ಇಷ್ಟುದ್ದ ಗಡ್ಡ ಬಿಟ್ಟಿರೋದು ಇನ್ನು ಮುಂದೆ ಐತೆ. ಹೌದು, ಕಪ್ಪು ಕುದುರೆ ಎಲ್ಲಿ ನೋಡ್ತಾ ಇರೋದು ಅದನ್ನ ಗೊತ್ತಾಗ್ತಾ ಇಲ್ಲ ಕತ್ಲಲ್ಲಿ. ಅದೇ 26ನೇ ತಾರೀಕು ಬಿಟ್ಟು ಜೂನ್ 14ನೇ ತಾರೀಕು ಬೆಳಗ್ಗೆ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಇಲ್ಲಿ ಎಲ್ಲರೂ ಒಬ್ಬೊಬ್ರು ಏನಂತಾರೆ, ನಮ್ಮ ಮುಸಲ್ಮಾನ್ ಬಾಂಧವರು ಯಾವಾಗಲೂ ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಯಾವುದೇ ಕಾರಣಕ್ಕೂ BJPಗೆ ಓಟ್ ಹಾಕಲ್ಲ ಅಂತಾರೆ. ಅದು ಈ ಮಾತು ಕರೆಕ್ಟ್ ಅಲ್ಲ. ನೋಡಿ, ಕಾಂಗ್ರೆಸ್ ಅಂತಾರೆ. ಕಾಂಗ್ರೆಸ್ಸಲ್ಲಿ ಎಷ್ಟು ಪ್ರಧಾನಿಗಳು ಬಂದೋದ್ರು. ಆದರೆ ಫಸ್ಟ್ ಪ್ರಧಾನಿ ಇಂದಿರಾ ಗಾಂಧಿ, ನೆಹರು ಅವರು, ಅವರಾದ್ಮೇಲೆ ಇಂದಿರಾ ಗಾಂಧಿ ಮಾಡಿದ್ರು. ಇಂದಿರಾ ಗಾಂಧಿ ಪೀರಿಯಡಿಂದ ಕಾಂಗ್ರೆಸ್ ಅಂತ ಬಂದರು. ಆದಮೇಲೆ ಅವ್ರು ಬಂದಾಗಲಿಲ್ಲ, ಮನಮೋಹನ್ ಸಿಂಗ್ ಬಂದರು, ಹನುಮಾನ್ ಸಿಂಗ್ ಬಂದರು, ಎಲ್ಲ ಬಂದೋದ್ರು. ಏನು ಮಾಡಿದ್ರು? PV ನರಸಿಂಹರಾವ್ ಅವ್ರು ಬಂದು ಏನು ಮಾಡಿದ್ರು? ಆದರೆ ರೋಡ್ಗಳು ಹೆಂಗಿತ್ತು ರೋಡ್ಗಳು? ಅದು ರೋಡ್ಗಳು ಮಾಡಿದ್ದು ವಾಜಪೇಯಿ. ಇವಾಗ ಪ್ರತಿಯೊಂದು ಹಳ್ಳಿನೂ ಡಿಲ್ಲಿ ಆಗಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು ಅಂತ ಅವಾಗಿಂದ ಹೇಳ್ತಾ ಇದ್ದೀರಾ. ಕಾರಣ ಅಂದರೆ ಸರ್, ನಮ್ಮ ಸ್ಲಮ್ಮಲ್ಲಿ ನಮ್ಮ ಮನೆಗಳಿರಲಿಲ್ಲ, ಮನೆ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದು 10 ವರ್ಷ ಮಗು ಗೊತ್ತು ಸರ್ ರಾಜಕೀಯ ಏನು ಅಂತ. ಸರ್ ಬಂದಮೇಲೆ ರಾಜಕೀಯ ಏನು ಅಂತ ಗೊತ್ತಾಗಿತ್ತು. ನಿಮಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ, ಆದರೂ ಒಂದ್ಸಲ ಸೋಲ್ಸ್ಬಿಟ್ರೆ ಅಂದರೆ ಲಾಟ್ರಿಯಲ್ಲಿ ಬಂದಿದ್ದಾರೆ ಸರ್. ಲಾಟ್ರಿಲಿ ಬಂದಿರೋದು 2000 ರೂಪಾಯಿ ಬರ್ತಾ ಇದೆಯಾ? ಈಗ ನೀವು ಬಸ್ ಫ್ರೀ ಹೋಗಿದ್ದೀರಾ? ನಾನು ಹೋಗಿಲ್ಲ ಸರ್. ಹೋಗಿಲ್ಲ. 2000 ಮಾತ್ರ ಅಕೌಂಟಿಗೆ ಬೀಳ್ತಾ ಇದೆ. ನಿಮ್ಗೆ ಅದರಿಂದ ಉಪಯೋಗ ಆಗಿದೆ? ಇವಾಗ ನೀವು ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ? ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು ನಿಂತವ್ರೆ, BJPಯಿಂದ ಸುಧಾಕರ್ ಅವರು ನಿಂತವ್ರೆ. ನಿಮ್ಮ ಅಭಿಪ್ರಾಯ ಯಾರಿಗೆ ಹಾಕಬೇಕು, ಯಾರಿಗೆ ಬಿಡಬೇಕು? ನಮ್ಗೆ ಸುಧಾಕರ್ ಅವರೇ ಬೇಕು ಅಂತೀರ. 2000 ಕೊಟ್ಟರು ಪರವಾಗಿ ಆ ದುಡ್ಡು ನಾವು 1 ರೂಪಾಯಿ ಖರ್ಚು ಮಾಡಿಲ್ಲ ಸರ್, ಅದು ಹಂಗೆ ಇದೆ ಅಕೌಂಟಲ್ಲಿ. ಅಣ್ಣ, ತಮ್ಮ ಅಭಿಪ್ರಾಯ? ಯಾಕೆ ಕಾರಣಕ್ಕೆ ಇಲ್ಲಂಗೆ ಸುಧಾಕರ್ ಅವರು ಅಂತಿರಲ್ಲ? ಹೌದು ಸರ್, ನಮ್ಮ ನಾಡಿ ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ನಮ್ಮ ನಾಡಿ ಮಿಡಿತ ಸುಧಾಕರ್ ಕಡೆ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದೀವಿ ಸರ್, ಸುಧಾಕರ್ ಸರೇ ಬೇಕು ನಮಗೆ. ಸುಧಾಕರ್ ಸರ್? ಹೌದು ಸರ್. ಯಾಕೆ ಅಂತ ಕಾರಣ ಕೇಳ್ತೀರಾ ಸರ್? ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 2 ಮೆಡಿಕಲ್ ಕಾಲೇಜ್ ಬರಬೇಕಂದ್ರೆ ಸುಧಾಕರ್ ಸರೇ ಕಾರಣ. 10 ವರ್ಷದಿಂದ ಹಿಂದೆ ಇರ್ತಕ್ಕಂಥ ಕಾಲ ಇವಾಗಿಲ್ಲ. 10 ವರ್ಷದಿಂದ ಸುಧಾಕರ್ ಸರ್ ಬಂದಾಗಿಂದ ಒಳ್ಳೆ ಡೆವಲಪ್ಮೆಂಟು. ಪ್ರತಿ ಹಳ್ಳಿಯಲ್ಲೂ ಕಾಂಕ್ರೀಟ್ ರಸ್ತೆ ಇಂಥ ಹಳ್ಳಿಯಲ್ಲಿ ಇಲ್ಲ ಅಂತ ಯಾರಾದರೂ ತೋರಿಸ್ಬಿಡಿ ನೋಡೋಣ. ಪ್ರತಿ ಹಳ್ಳಿಗೂ ಕಾಂಕ್ರೀಟ್ ಸ್ಟೋರ್ ಇದೆ. ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಕೊಟ್ಟಿದ್ದೀವಿ. ಅಗರಬತ್ತಿ ನೀವೆಲ್ಲ ತೊಗೊಳ್ಳಿ, ಒಂದೊಂದನ್ನು ತೊಗೊಂಡು ಇಷ್ಟು ಜನ ಚೆನ್ನಾಗಿ ಪ್ರೀತಿಯಿಂದ ರೀ. ನಿಮ್ಮ ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ. BJP ವರ್ಸಸ್ ಕಾಂಗ್ರೆಸ್, ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅವರು, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು. ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಸುಧಾಕರ್ ಗೆಲ್ಬೇಕು. ಕಾರಣ ಒಳ್ಳೇದು ಮಾಡ್ತಾರೆ ಅಂತ. ಅಲ್ಲ, ಒಳ್ಳೇದು ಮಾಡಿ ಮೊನ್ನೆ ಸೋಲ್ಸಿದ್ರಲ್ಲ, ಹಂಗಾರೆ ಯಾರೋ ಮಾಡಿದ್ರೆ ನಾವೇನು ಮಾಡಲಿಲ್ಲ. ನೀವೇನು ಮಾಡಲಿಲ್ಲ, ನೀವು ಗೆಲ್ಬೇಕು ಮಾಡಿದ್ದಾರೆ ಈ ಸಲ.
ಈ ಕಿತಾಬ್ ಬರಬೇಕು. ಯಾರು? ಸುಧಾಕರ್ ಸುಧಾಕರ್ ಅವರೇ ಬರಬೇಕು ಅಂತೀರ. ಆಮೇಲೆ ಇಲ್ಲೆಲ್ಲ ಕೆಲಸಗಳಾಗಿದೆಯಮ್ಮ ಅವ್ರ ಕಡೆಯಿಂದ? ಆಗೈತೆ ಬಿಟ್ಟೈತೆ, ಹಾ. ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗತ್ತೆ ಅಂತ. ಓಕೆ, ಧನ್ಯವಾದ ಧನ್ಯವಾದ ಧನ್ಯವಾದ. ಮತ್ತು ಇಲ್ಲಿ ಮುಂಚೆ ಇಲ್ಲಿ ಸುಂಕ ಗಿಂಕ ಏನು ಕಟ್ಟಂಗಿರಲಿಲ್ಲ. ಈಗ 40 ರೂಪಾಯಿ ಸುಂಕ ಕಟ್ತಾ ಇದ್ದೀರಂತೆ ಒಂದು ದಿನಕ್ಕೆ. ಹೌದಾರವ? 20 ರೂಪಾಯಿ ಸುಂಕ ಕಟ್ತಾರೆ. ಓಕೆ ಓಕೆ. చెప్పలే ರಕ್ಷಾರಾಮಯ್ಯ ವಾಸಸ್ ಸುಧಾಕರ್ ಅವರು ಯಾರು ಗೆಲ್ಬೇಕು ಯಾರು ಸೋಲ್ಬೇಕು? ಯಾರನ್ನ ಬರ್ಲೇಣ ಹಾಂ, ನಮ್ಗೆ ಒಳ್ಳೇದೆ. ಯಾರು ಬಂದರೆ ಒಳ್ಳೇದು? ನಮ್ಮ ಅಯ್ಯಪ್ಪ ಬಂದ್ರೆ ಒಳ್ಳೇದು. ಯಾಯಪ್ಪ? ಅವ್ರೇನ್ പേരಪ್ಪ ಅವಳದೇ ಅವಳ ಬೇರೆ ಗೊತ್ತಿಲ್ಲ. ಸುಧಾಕರ ರಕ್ಷಾರಾಮಯ್ಯ? ನಮ್ಮ ರಕ್ಷಾರಾಮಯ್ಯ. ಈಗ ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು? ನಿಮ್ಮ ಕ್ಷೇತ್ರದಿಂದ ರಕ್ಷಾರಾಮಯ್ಯ ಅವರು ಹಾಗೂ ನಮ್ಮ ಸುಧಾಕರ್ ಅವರು ನಿಂತವ್ರೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ದೇಶದಲ್ಲಿ 544 ಕ್ಷೇತ್ರದಲ್ಲಿ ನಮ್ಗೆ ಅಭ್ಯರ್ಥಿ ನರೇಂದ್ರ ಮೋದಿನೇ. ಅಭ್ಯರ್ಥಿ ಯಾರನ್ನ ಆಗಿರ್ಬೋದು, ನಾವು ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡೋದು. ಯಾರು ಏನನ್ನ ಅನ್ಕೊಬೋದಣ್ಣ, ಈ ದೇಶ ಇರೋದೇ ಹಿಂದೂ ಧರ್ಮದ ಆಧಾರದ ಮೇಲೆ. ನಮಗೆ ಇವಾಗ ಮುಸಲ್ಮಾನರಿಗೆ ಮೆಕ್ಕ ಮದೀನಾ ಇದೆ, ಕ್ರಿಶ್ಚಿಯನ್ಸ್ಗೆ ಬಂದು ಜೆರೂಸಲಮ್ ಬೆತ್ಲೆಹೇಮ್ ಇದೆ. ನಾವು ಹಿಂದೂಗಳು ಇನ್ನೆಲ್ಲಿರಬೇಕು? ರಾಮ ಜನ್ಮ ಬೇಕೇ ಬೇಕು ನಮಗೆ. ಈಗ ಏನಂತ ಇದ್ದಾರೆ, ನಾವೆಲ್ಲ ಗಟ್ಟಿ ಎಲ್ಲ ಕೊಟ್ಟಿದ್ದೀವಿ ಸ್ಕೀಮು, ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ನಾವೇ ಗೆಲ್ತೀವಿ ಅಂತ ತಮ್ಮ ಅಭಿಪ್ರಾಯ? ಲಾಸ್ಟ್ ಟೈಮು ಕೆಲವು ಇಲ್ಲಿ ರಾಜ್ಯದಲ್ಲಿ ಇರೋ BJP ನಾಯಕರಿಂದ ಸ್ವಲ್ಪ ಏನೋ ತಪ್ಪುಗಳಿಂದ ಬಂದ್ರೆ ಅಷ್ಟೇ ಅವರು. ಇನ್ನು ಬರೆದಿಕೊಳ್ಳಿ, ಇನ್ನು ಶಾಶ್ವತವಾಗಿ ಇನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರಲ್ಲ. ಎಲೆಕ್ಷನ್ ಅಂತ ಕೇಳಿದ್ರೆ ನಾನು 18 ವರ್ಷದಿಂದ ವೋಟ್ ಮಾಡ್ತಾನೆ ಇದ್ದೀನಿ. ಬಟ್ ನನಗೇನಂದ್ರೆ ಮೈಸೂರಲ್ಲಿ ಎದುವೀರ್ ಬರೋ ಬದಲು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿರೋ ನನಗೆ ಸಂತೋಷ ಇತ್ತು. ಸುಧಾಕರ್ ಒಂದ್ಸತಿ ಸೋತೋಗಿದ್ದಾರೆ, ಪ್ರದೀಪ್ ಈಶ್ವರ್ ಕೊಟ್ಟಿದ್ದಾರೆ. ಅವ್ರದ್ದು ಅಭಿವೃದ್ಧಿ ಅಂದರೆ ನಾನು ನೋಡಿರೋ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡ್ ಹೊಸದಾದಾಗ ಯಾವುದೇ ಕಾಂಗ್ರೆಸ್ಸು BJP ಸರ್ಕಾರ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಆಟೋಮೆಟಿಕ್ಕಾಗಿ ಜನ ಅವರು ದುಡ್ಡು ಕೊಟ್ಟು ಅವರು ಕಷ್ಟಪಟ್ಟು ಬಾಡಿಗೆಗಳು ಕಟ್ಟಿ ಮಾಡ್ಕೊಂಡಿರೋ ಬಸ್ ಸ್ಟ್ಯಾಂಡ್ ಇದು. ಅಭಿವೃದ್ಧಿ ಇನ್ನು ಶಾಪಿಂಗ್ ಲ್ಯಾಂಡು ಅದು ಪ್ರೈವೇಟ್ ಅವ್ರದ್ದು. ಇವರು ಮಿನಿಸ್ಟ್ರಿಗೆ ಬಂದು ಇನಾಗ್ರೇಷನ್ ಮಾಡೋಗೋರೆ. ಕಾಂಗ್ರೆಸ್ ಗೆಲ್ಲಬೇಕು, ರಕ್ಷಾರಾಮಯ್ಯ ಅವ್ರು ಗೆಲ್ಲಬೇಕು, ರಕ್ಷಾರಾಮಯ್ಯ ರಾಹುಲ್ ಗಾಂಧಿ ಅವ್ರು ಸೋಲ್ಬೇಕು ಅಂತೀರಾ? ಸೋಲ್ತಾರೆ. ನಮ್ಮ ಓಟು ಕಾಂಗ್ರೆಸ್ಗೆ. ಓಕೆ, ಕಾರಣ ಸರ್, ಈಗ 2 ಕೋಟಿ ಉದ್ಯೋಗ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ. 10 ವರ್ಷ ಆಯಿತು, 20 ಕೋಟಿ ಉದ್ಯೋಗ ಅವಕಾಶ ಬರಬೇಕು. ಯಾಕೆ ಬಂದಿಲ್ಲ? ಅದು ನೋಡಿ ನಾವು BJP ಓಟ್ ಹಾಕ್ಬೇಕಾ? ಆಮೇಲೆ ಅದಕ್ಕೆ ಈ ಸಾರಿ ಸೆಂಟ್ರಲ್ಲೂ ಕಾಂಗ್ರೆಸ್ಸೇ ಬರೋದು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಹುಲ್ ಗಾಂಧಿ CM ಅಲ್ಲಿ ಆಗ್ತಾರೆ ಪ್ರಧಾನಮಂತ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನಗಳಿಗೆ ಈಗ 5 ಗ್ಯಾರಂಟಿಗಳು ಕೊಟ್ಟವ್ರು, ಎಲ್ಲರಿಗೂ ಅನುಕೂಲ ಆಗ್ತೈತೆ. ಹೌದು ಸರ್, ಅದರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತೆ. ನಿಮ್ಮ ಅಭಿಪ್ರಾಯ ಯಾರು ಬರಬೇಕು? ಸೆಂಟ್ರಲ್ ಮೋದಿ ಬರ್ಬೇಕು ಸರ್. ಕಾರಣ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರೆ ಇದು ಎಕನಾಮಿಕ್ ಸಿಸ್ಟಮ್ 5ನೇ ಪ್ಲೇಸ್ ಬಂದಿತ್ತು ಹೊರಡಾಗ ಇಂಡಿಯಾ. ಒಳ್ಳೊಳ್ಳೆ ಹೈವೇಗಳು, ಒಳ್ಳೊಳ್ಳೆ ರೋಡ್ ಮಾಡವ್ರೆ. ಮೋದಿ ಬರಬೇಕು, ಯೂತ್ಗೆಲ್ಲ ಇದಾಗುತ್ತೆ, ದೇಶ ಇಂಪ್ರೂವ್ ಆಗುತ್ತೆ. ಅಣ್ಣ, ಈಗ ಲೋಕಸಭೆ ಎಲೆಕ್ಷನ್ ಇದೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿಯವರು, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರು, BJP ವರ್ಸಸ್ ಕಾಂಗ್ರೆಸ್. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೋದು ಯಾರು ಸೋಲ್ಬೋದು? ನಮ್ಮ ಅಭಿಪ್ರಾಯ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲಬೇಕು, ಗೆಲ್ತಾರೆ ಕೂಡ. ಕಾರಣ ಅಂದರೆ ಈ ಚಿಕ್ಕಬಳ್ಳಾಪುರ ಹೆಸರೇ ಇರಲಿಲ್ಲ ಭೂಪಟದಲ್ಲಿ. ಇದನ್ನು ತಂದಿದ್ದೇ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರ ಈ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜಿಂದ ಹಿಡ್ಕೊಂಡು HNVL ಹಿಡ್ಕೊಂಡು ಏನು ಇವಾಗ ಹಾಸ್ಪಿಟಲ್ ಬಿಲ್ಡಿಂಗ್ ಟೋಟಲ್ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಂಡಿದ್ದೆ ಸುಧಾಕರ್ ಅವರಿಂದ. ಈಗ ನಾವು ಬಂದಿದ್ದೀವಿ ಚಿಕ್ಕಬಳ್ಳಾಪುರ ಮಾರ್ಕೆಟು ಹೂದಂಗಡಿ ಹತ್ರ ಬಂದಿದ್ದೀವಿ. ಅಕ್ಕ ಮಾತಾಡ್ತಾವ್ರೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಸುಧಾಕರ್ ಸರ್ ಗೆಲ್ತಾರೆ. ಸುಧಾಕರ್ ಸರ್ ಗೆಲ್ತಾರೆ. ಕಾರಣ ಅವರು ಅನುಕೂಲ ಮಾಡಿದ್ದಾರೆ ಸರ್, ಎಲ್ಲ ಸುಂಕ ಮನ್ನಾ ಮಾಡಿದ್ದಾರೆ. ಅನುಕೂಲ ಮಾಡಿದ್ದಾರೆ ಅಂತ ಮೊನ್ನೆ ಸೋಲ್ಸಿದ್ರೆ. ಈಗ ರಕ್ಷಾರಾಮಯ್ಯ ಅವ್ರು ಬಂದವ್ರೆ. ಒಂದ್ ನಿಮಿಷ ಇರಿ. ಹೇಳಿದೆ, ಅವರು ಚೂರಿ ಹಾಕಿದ್ದಾರೆ ಅಷ್ಟೇ. ಅವರು ಅನುಕೂಲ ಮಾಡಿದ್ದಾರೆ. ಸುಧಾಕರ್ ಅವ್ರ ಅನ್ನ ತಿಂದಿರೋರು ಅವ್ರ ಋಣ ತೀರ್ಸ್ಕೊಳಕ್ಕಾಗಲ್ಲ ಅಂತೇಳಿ. ಚಿಕ್ಕಬಳ್ಳಾಪುರಕ್ಕೆ ಅವರ ಋಣ ತೀರ್ಸ್ಕೊಳಕ್ಕಾಗಲ್ಲ, ಅಷ್ಟು ಅನುಕೂಲ ಮಾಡ್ತಾರೆ. ಸುಂಕ ಮನ್ನಾ ಮಾಡಿದ್ರು. ಬೇಸಿಗೆ ಕಾಲ ಬಂತು ಅಂದರೆ ನೀರು ಬಿಡ್ತಾ ಇದ್ರು, ಇವಾಗ ನೀರು ಬಿಡ್ತಾ ಇದ್ದಾರಾ? ಓಕೆ ಅಮ್ಮ, ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅದೇ ಸರ್, ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸರ್ ಬರಲೇಬೇಕು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ನಿಮ್ಮ ಇಬ್ಬರಿಗೂ ಅಕ್ಕ ತಂಗಿ 1 more ಅನ್ನಿ ತಗೊತಾ ಇರಿ ಅಗರಬತ್ತಿ. ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಲೋಕಸಭೆ ಎಲೆಕ್ಷನ್ಗೋಸ್ಕರ. ಈಗ ಸಿಟಿಯೆಲ್ಲ ಒಂದು ರೌಂಡ್ಸ್ ಆಯಿತು. ಈಗ ಹಳ್ಳಿ ಕಡೆ ಹೋಗ್ತೀವಿ, ಅಲ್ಲಿನ ಕಷ್ಟ ಸುಖ ಕೇಳ್ತೀವಿ,
ಒನ್ ಮೂರ್ ಅಂತೀವಿ. ಬರೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.